ಒಂದು ಸಣ್ಣ ಹಳ್ಳಿಯಲ್ಲಿ ಕುಮಾರ ಎಂಬ ಹುಡುಗ ಇದ್ದ. ಈಗ ಅವನಿಗೆ 35 ವರ್ಷ. ಆದರೆ ಅವನ ಜೀವನದ ಕಥೆ ಸುಲಭ ಆಗಿರಲಿಲ್ಲ. ಕುಮಾರ ಬಡಮನತನದಲ್ಲಿ ಹುಟ್ಟಿದ. ತಂದೆ ದಿನಗೂಲಿ ಕಾರ್ಮಿಕ, ತಾಯಿ ಮನೆ ಕೆಲಸ. ಬಾಲ್ಯದಿಂದಲೇ ಅವನು ಒಂದು ಮಾತು ಕೇಳ್ತಾ ಬೆಳೆದ. ನಮ್ಮನೆಗೆ ಹಣ ಬರೋದು ಕಷ್ಟ, ಯಾರಿಗಾದ್ರೂ ಕೈ ಜೋಡಿಸಬೇಕು. ಆದರೆ ಕುಮಾರನಿಗೆ ಅದು ಇಷ್ಟ ಇರಲಿಲ್ಲ. ಒಂದು ದಿನ 18 ವರ್ಷವನಾಗಿದ್ದಾಗ ಅವನ ತಂದೆ ಅವನನ್ನು ಒಂದು ಶ್ರೀಮಂತ ಮನೆಯ ಬಳಿ ಕರೆದೊಯ್ದರು. ಇಲ್ಲಿ ಕೆಲಸ ಮಾಡು, ಬದುಕು ಸಾಗುತ್ತದೆ ಅಂದ್ರು. ಕುಮಾರ ಅಲ್ಲಿ ಹೋದ. ಆ ಮನೆಯ ಮಾಲೀಕ ಅವನನ್ನು ಕೆಳಗನ ನೋಡ್ದ. ನಿಮ್ಮಂಥವರು ಕಾಲಿಗೆ ಬಿದ್ದು ಕೇಳಿದ್ರೆ ಮಾತ್ರ ಕಾಸು ಸಿಗುತ್ತೆ. ಆ ಮಾತು ಕುಮಾರನ ಹೃದಯಕ್ಕೆ ಬಾಣದಂತೆ ತಗುಲಿತು. ಆ ದಿನ ರಾತ್ರಿ ಕುಮಾರ ಒಂದು ನಿರ್ಧಾರ ಮಾಡಿದ. ಯಾರ್ದೋ ಕಾಲಿಗೆ ಬಿದ್ದ ಕಾಸು ಬೇಡ, ನನ್ನ ಕಾಲ್ಮೇಲೆ ನಿಂತು ಬದುಕಬೇಕು. ಕುಮಾರ ನಗರಕ್ಕೆ ಹೋದ. ಜೇಬಿನಲ್ಲಿ 50 ರೂಪಾಯಿ ಮಾತ್ರ. ಮೊದಲು ಅವನು ಟೀ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಶುರು ಮಾಡಿದ. ಬೆಳಿಗ್ಗೆ 5 ಗಂಟೆಗೆ ಎದ್ದು ರಾತ್ರಿ 11ಕ್ಕೆ ಮಲಗುತ್ತಿದ್ದ. ಒಂದು ದಿನ ಅವನ ತಾಯಿ ಅಸ್ವಸ್ಥರಾಗಿದ್ದರು. ಕುಮಾರನ ಬಳಿ ಹಣ ಇರಲಿಲ್ಲ. ಆಸ್ಪತ್ರೆಯಲ್ಲಿ ಡಾಕ್ಟರ್ ಹೇಳಿದ್ರು, ಹಣ ಇಲ್ಲ ಅಂದ್ರೆ ಚಿಕಿತ್ಸೆ ಸಾಧ್ಯ ಇಲ್ಲ. ಕುಮಾರ ಹೊರಗೆ ಬಂದು ಅತ್ತ. ಆ ಕ್ಷಣ ಅವನು ಯೋಚಿಸಿದ, ಯಾರಾದ್ರೂ ಬಳಿ ಹೋಗಿ ಹಣ ಕೇಳ್ಬೇಕಾ? ಆದರೆ ತಕ್ಷಣ ಅವನಿಗೆ ಆ ಮಾತು ನೆನಪಾಯಿತು. ಯಾರ್ದೋ ಕಾಲಿಗೆ ಬಿದ್ದ ಕಾಸು ಬೇಡ. ಅವನು ತನ್ನ ಕಣ್ಣೀರು ಒರೆಸಿಕೊಂಡು ಕೆಲಸಕ್ಕೆ ಹೋದ. ಕುಮಾರ ಕೆಲಸ ಮಾತ್ರ ಮಾಡಲಿಲ್ಲ, ಕಲಿತ ಕೂಡ. ಚಹಾ ಅಂಗಡಿಯಲ್ಲಿ ಗ್ರಾಹಕರ ಜೊತೆ ಮಾತನಾಡೋದು, ಹಣ ಹೇಗೆ ಉಳಿಸೋದು, ಸಣ್ಣ ಬಿಸ್ನೆಸ್ ಹೇಗೆ ಶುರು ಮಾಡೋದು. 3 ವರ್ಷಗಳಲ್ಲಿ ಅವನು 50,000 ರೂಪಾಯಿ ಉಳಿಸಿಕೊಂಡ. ಅದರಿಂದ ಒಂದು ಸಣ್ಣ ಟೀ ಸ್ಟಾಲ್ ಶುರು ಮಾಡಿದ. ಮೊದಲ ದಿನ 200 ರೂಪಾಯಿ ಲಾಭ. ಅವನು ಖುಷಿಪಟ್ಟಿಲ್ಲ. ಅವನು ಹೀಗೆ ಹೇಳಿದ, ಇದು ಶುರು ಮಾತ್ರ. 10 ವರ್ಷಗಳ ನಂತರ ಕುಮಾರ ಈಗ ಒಂದು ದೊಡ್ಡ ಹೋಟೆಲ್ ಮಾಲೀಕ. ಅವನ ಬಳಿ 3 ಶಾಖೆಗಳು, 50+ ಕೆಲಸಗಾರರು, ದಿನಕ್ಕೆ ಲಕ್ಷಾಂತರ ಆದಾಯ. ಒಂದು ದಿನ ಅದೇ ಶ್ರೀಮಂತ ವ್ಯಕ್ತಿ ಅವನ ಹೋಟೆಲ್ಗೆ ಬಂದ. ಅವನನ್ನು ಗುರುತಿಸದೆ ಕೇಳಿದ, ಸರ್, ನನಗೆ ಕೆಲಸ ಕೊಡ್ತೀರಾ? ಕುಮಾರ ಸ್ವಲ್ಪ ನಕ್ಕ. ನಾನು ಯಾರ ಕಾಲಿಗೂ ಬಿದ್ದು ಬದುಕಿಲ್ಲ, ನೀವೂ ಕೂಡ ನಿಲ್ಲಿ. ಕುಮಾರ ತನ್ನ ತಂದೆ ತಾಯಿಗೆ ಒಂದು ಮನೆ ಕೊಟ್ಟ. ಅವರು ಕಣ್ಣೀರಿನಿಂದ ಹೇಳಿದ್ರು, ನೀನು ನಿಜವಾಗಿಯೂ ರಾಜನಾಗಿದ್ದೀಯಾ? ಕುಮಾರ ಹೇಳಿದ, ಪುಡಿಗಾಸು ಎಣಿಸಿದರೂ ನನ್ನ ಕಾಲ್ ಮೇಲೆ ನಿಂತಿದ್ದೇನೆ, ಅದೇ ನನ್ನ ಗೆಲುವು.